ಎಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಜಿಲ್ಲೆಯಲ್ಲಿ ಉದ್ದಿಮೆ ಸ್ಥಾಪಿಸುವವರಿಗೆ ಎಲ್ಲ ನೆರವು ಸಹಕಾರ. ಜಿಲ್ಲಾಧಿಕಾರಿ ಶ್ರೀರೂಪ. ಚಾಮರಾಜನಗರ ಜಿಲ್ಲೆಯಲ್ಲಿ ಉದ್ದಿಮೆ ಸ್ಥಾಪಿಸುವವರಿಗೆ ಜಿಲ್ಲಾಡಳಿತದಿಂದ ಎಲ್ಲ ಸಹಕಾರ ನೀಡಲಿದ್ದು, ಲಭ್ಯವಿರುವ ಅವಕಾಶಗಳನ್ನು ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಶ್ರೀರೂಪ್ ಅವರು ಸಲಹೆಯನ್ನ ನೀಡಿದರು. ನಗರದ ಜೆಎಚ್ ಪಾಟೀಲ್ ಸಭಾಂಗಣದಲ್ಲಿಂದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನೀವೆಲ್ಲ ನಿಮ್ಮ ಒಂದು ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೀರಾ, ಅದನ್ನ ಮಾಡಿ. ನಮ್ದೆಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಖಂಡಿತ ನಿಮಗೆ ಸಪೋರ್ಟ್ ಇರುತ್ತೆ. ಅದು ಅಲ್ಲದೆ ನೀವು ಮಾಡೋ ಒಂದು ಕಾರ್ಯಕ್ರಮ ಏನು ಉದ್ದಿಮೆ ಮಾಡೋದ್ರಿಂದ ನಮ್ಮ ಒಂದು ಯುವ ಜನತೆಗೆ ಸಾಕಷ್ಟು ಕೆಲಸ, ಅಂದ್ರೆ ಇಲ್ಲಿಂದ ವಲಸೆ ಹೋಗೋದು ತಪ್ಪತ್ತೆ, ಅವರಿಗೊಂದು ಉದ್ಯೋಗದ ಅವಕಾಶವನ್ನು ಸಿಕ್ಕಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬಯಸ್ತೀನಿ. ಜಿಲ್ಲೆಯು ಅಭಿವೃದ್ಧಿ ಹೊಂದುತ್ತಿದ್ದು, ಇಲ್ಲಿ ಉದ್ದಿಮೆ ಕೈಗಾರಿಕೆ ಸ್ಥಾಪನೆಗೆ ಸಾಕಷ್ಟು ಅವಕಾಶಗಳು ಇವೆ. ಜಿಲ್ಲೆಯ ಬೆಳವಣಿಗೆಗೆ ಪೂರಕವಾಗಿರುವ ಉದ್ಯಮಿಗಳನ್ನು ಆರಂಭಿಸಬಹುದಾಗಿದೆ. ಉದ್ಯಮಗಳನ್ನು ಸ್ಥಾಪಿಸುವುದರಿಂದ ಯುವ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯಲಿದ್ದು, ಬೇರೆ ಕಡೆಗೆ ವಲಸೆ ಹೋಗುವುದು ತಪ್ಪಲಿದೆ ಎಂದು ಜಿಲ್ಲಾಧಿಕಾರಿ ಅವರು ತಿಳಿಸಿದರು. ಇನ್ನು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಕೈಗಾರಿಕೆ ಚಟುವಟಿಕೆಗಳ ಪೈಕಿ ಘಟಕಗಳಿಗೆ ಸಾಲ ಸೌಲಭ್ಯ ಹಾಗೂ ಸಹಾಯಧನ ನೀಡಲಿದೆ. ಮಹಿಳಾ ಉದ್ಯಮಿಗಳಿಗೂ ಸಹ ಹಣಕಾಸು ನೆರವನ್ನು ಕೊಡಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಉದ್ದಿಮೆದಾರರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು. ಉದ್ದಿಮೆದಾರರಿಗೆ ಜಿಲ್ಲಾಡಳಿತ ಅಗತ್ಯವಿರುವ ಎಲ್ಲ ಸಹಾಯ ಸಹಕಾರ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ್ ಅವರು ತಿಳಿಸಿದರು. ಸೊ ಇದು ನಮ್ಮ KSFC ವತಿಯಿಂದ ಏನು ಅದನ್ನೇ ಈಗ ನಾನು ಕೇಳ್ತಾ ಇದ್ದೆ, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ದಲೇ SC/ST ಗಳಿಗೆ 2 ಕೋಟಿ ತನಕ ಕೊಡ್ತಾರೆ ಅಂತ ಹೇಳಿದ್ರು. ಅದನ್ನ ನಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ನೀವು ಬ್ಯಾಂಕ್ ಅಲ್ಲಿ ನೀವು ತಗೊಳ್ಳೋ ಒಂದು ಲೋನ್ಕಿನೂ KSFC ಯಲ್ಲಿ ಏನು 5%, 5.5% ಆ ಒಂದು ಇದರಲ್ಲಿ ಕೊಡೋದ್ರಿಂದ ಸಾಕಷ್ಟು ಜನ ಇದ್ರದ್ದು ಒಂದು ಉಪಯೋಗ ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬಯಸ್ತಾ, ಎಸ್ಪೆಷಲಿ ಇವಾಗ ಹೇಳ್ತಾ ಕಿರಣ್ ಮಜುಂದಾರು, ಆಮೇಲೆ ಯಾರ್ಯಾರು ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ರು KSFC ಇಂದ ಅಂತ ನಾರಾಯಣ ಮೂರ್ತಿ ಅವರು ಅಂತೇಳಿ, ನಮ್ಮ ಮಹಿಳಾ ಉದ್ಯಮದಾರರು ಇಲ್ಲಿ ಬಂದಿರೋದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಂಟರ್ಪ್ರಿನರ್ ಆಗ್ಬಿಟ್ಟು ಈಗಿನ ಒಂದು ಇದರಲ್ಲಿ ಲೇಡೀಸ್ಗಳು ಮುಂದೆ ಬರ್ತಾ ಇದ್ದಾರೆ. ಸೊ ನೀವು ಎಲ್ಲ ಮುಂದೆ ಬನ್ನಿ, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಆಲ್ವೇಸ್ ವಿಲ್ ಸಪೋರ್ಟ್ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ KSFC ಪ್ರಧಾನ ವ್ಯವಸ್ಥಾಪಕರಾದ PM ಮುರಳೀಧರ್ ಅವರು, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಕಳೆದ 67 ವರ್ಷದಿಂದ ಕೈಗಾರಿಕಾ ಚಟುವಟಿಕೆಗಳಿಗೆ ಸಾಲ ಸಹಾಯಧನ ನೀಡುವ ಮೂಲಕ ಹೊಸ ಉದ್ಯೋಗ ಸೃಷ್ಟಿಗೆ ನೆರವಾಗುತ್ತಿದೆ. ಇಂದು ಭಾರತದಲ್ಲಿ ಹೆಸರು ಮಾಡಿರುವ ಹಲವು ಸಂಸ್ಥೆಗಳ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಸಾಲ ಪಡೆದಿದ್ದವು ಎಂಬುದು ಗಮನಾರ್ಹವಾದ ಸಂಗತಿಯಾಗಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ಹಲವು ಕೈಗಾರಿಕೆ ಉದ್ಯಮಿಗಳನ್ನು ಆರಂಭಿಸಲು ಅವಕಾಶವಿದೆ. ವಿಶೇಷವಾಗಿ ಕೃಷಿ, ಹೈನುಗಾರಿಕೆ ಆಧಾರಿತ ಘಟಕಗಳು, ಗ್ರಾನೈಟ್, ಆಹಾರ ಉದ್ಯಮಗಳನ್ನು ಸ್ಥಾಪಿಸಬಹುದಾಗಿದೆ. ಇಲ್ಲಿ ಸಿದ್ಧ ಉಡುಪುಗಳನ್ನು ತಯಾರಿಸುವ ದೊಡ್ಡ ಮಟ್ಟದ ಗಾರ್ಮೆಂಟ್ಸ್ ಕಂಪನಿಗಳನ್ನು ಆಹ್ವಾನಿಸಬೇಕಿದೆ. ಇದರಿಂದ ಸ್ಥಳೀಯ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು PM ಮುರಳೀಧರ್ ಅವರು ತಿಳಿಸಿದರು. ಚಾಮರಾಜನಗರದ KSFC ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ MR ಪ್ರಮೀಳಾ ಅವರು ಮಾತನಾಡಿ, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯು ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯವನ್ನು ಉದ್ಯಮಿದಾರರಿಗೆ ಒದಗಿಸಲಿದೆ. ಬ್ಯಾಂಕುಗಳಲ್ಲಿ ಅನುಭವ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದೆ. ಆದರೆ KSFCಯಲ್ಲಿ ಮೊದಲ ಬಾರಿಗೆ ಉದ್ದಿಮೆ ಆರಂಭಿಸುವವರಿಗೂ ಸಹ ಆರ್ಥಿಕ ನೆರವು ನೀಡುವ ಮೂಲಕ ಹೆಚ್ಚಿನ ಉತ್ತೇಜನ ಕೊಡುತ್ತಿದೆ ಎಂದರು. ಜಿಲ್ಲಾ ಕೈಗಾರಿಕಾ ಕೇಂದ್ರದ DIC ಜಂಟಿ ನಿರ್ದೇಶಕರಾದ ದೊರೈರಾಜ್, ಕರ್ನಾಟಕ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಮೈಸೂರಿನ ಅಭಿವೃದ್ಧಿ ಅಧಿಕಾರಿ KD ಮಹೇಶ್, ಚಾಸಿಯ ಉಪಾಧ್ಯಕ್ಷರಾದ ನರೇಂದ್ರ ಬಾಬು, ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಮೈಸೂರಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ವೇದಾವತಿ, ಚಾಮರಾಜನಗರದ ಶಾಖಾ ವ್ಯವಸ್ಥಾಪಕರಾದ ಪುಟ್ಮಣಿ, ಮೈಸೂರು SC/ST ಕೈಗಾರಿಕೋದ್ಯಮಿಗಳ ಸಂಘದ ಅಧ್ಯಕ್ಷ ವಿಜಯಶಂಕರ್, ವೀರಣ್ಪುರ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಸದಾಶಿವ, ಜಿಲ್ಲೆಯ ಉದ್ಯಮಿ ನಾಗಯ್ಯ, DICಯ ಸಹಾಯಕ ನಿರ್ದೇಶಕರಾದ ವಿಜಯ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಅನಿಲ್ ಕುಮಾರ್ ಗುಳಿಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.